ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಕೋಸ್ಟಲ್ ಟೂರಿಸಂ ಆಮೆ ನಡಿಗೆಗೆ ಟರ್ಟಲ್ ಟ್ರಯಲ್ ಸೂತ್ರ. ಕೇಂದ್ರ ಬಜೆಟ್ನಲ್ಲಿ ಪ್ರವಾಸೋದ್ಯಮಕ್ಕೆ ಭರ್ಜರಿ ಗಿಫ್ಟ್. ಮಲೆ ಮಹದೇಶ್ವರ ಬೆಟ್ಟದ ಪ್ರವೇಶಕ್ಕೆ ಸ್ಟ್ರಿಕ್ಟ್ ರೂಲ್ಸ್. ಭಕ್ತಾದಿಗಳ ಸಹಕಾರಕ್ಕೆ ಜಿಲ್ಲಾಧಿಕಾರಿಗಳ ಮನವಿ. ಈ ಬಾರಿಯ ಬಜೆಟ್ ಆತಿಥ್ಯ ವಲಯಕ್ಕೆ ವರ. ಭಾರತ ಪ್ರಪಂಚಕ್ಕೆ ಮಾದರಿಯಾಗಲಿದೆ ಎಂದ ತಜ್ಞರು. ಸಾಗರದ ಐತಿಹಾಸಿಕ ಮಾರಿಕಾಂಬಾ ಜಾತ್ರೆಗೆ ವಿಶೇಷ ರೈಲು ವ್ಯವಸ್ಥೆ. ಭಕ್ತಾದಿಗಳು ಸದುಪಯೋಗ ಪಡಿಸಿಕೊಳ್ಳುವಂತೆ ಸಂಸದ ರಾಘವೇಂದ್ರ ಮನವಿ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಕೇಂದ್ರ ಬಜೆಟ್ 2026 ಪ್ರವಾಸೋದ್ಯಮಕ್ಕೆ ಭರ್ಜರಿ ಕೊಡುಗೆಯನ್ನ ನೀಡಿದೆ. ನೇಚರ್ ಟೂರಿಸಂ, ವೈಲ್ಡ್ ಲೈಫ್ ಟೂರಿಸಂ, ಹೆಲ್ತ್ ಅಥವಾ ಮೆಡಿಕಲ್ ಟೂರಿಸಂ ಕ್ಷೇತ್ರಗಳಿಗೆ ಒತ್ತು ನೀಡಿ ಬಹಳಷ್ಟು ಯೋಜನೆಗಳಿಗೆ ಮುನ್ನುಡಿಯನ್ನ ಬರೆದಿದೆ. ಇದಲ್ಲದೆ ಭಾರತೀಯ ಪ್ರವಾಸಿ ತಾಣಗಳ ಇತಿಹಾಸವನ್ನ ಪ್ರವಾಸಿಗರಿಗೆ ಪೂರ್ಣ ಪ್ರಮಾಣದಲ್ಲಿ ಪರಿಚಯಿಸುವ ನಿಟ್ಟಿನಲ್ಲಿ 10,000ಕ್ಕೂ ಹೆಚ್ಚು ಗೈಡ್ಗಳಿಗೆ ಹೈಬ್ರಿಡ್ ತರಬೇತಿ ನೀಡುವ ಯೋಜನೆಯನ್ನ ರೂಪಿಸಲಾಗಿದೆ. ಕೋಸ್ಟಲ್ ಟೂರಿಸಂ ಡೆವಲಪ್ಮೆಂಟ್ ಭಾಗವಾಗಿ ಟರ್ಟಲ್ ಟ್ರಯಲ್ಸ್ ಯೋಜನೆ ಮೂಲಕ ವೇಗದ ಅಭಿವೃದ್ಧಿಗೆ ಪುಷ್ಟಿ ನೀಡಿದೆ. ಕರ್ನಾಟಕದ ಹೊನ್ನಾವರ, ಕಾರವಾರ ಹಾಗೂ ಉಡುಪಿ ಭಾಗದ ಸಮುದ್ರ ತೀರಗಳು ಆಮೆಗಳ ಮೊಟ್ಟೆ ಇಡುವ ಪ್ರಮುಖ ತಾಣಗಳಾಗಿ ಗುರುತಿಸಲಾಗಿದೆ. ಈ ಮೂಲಕ ಕರ್ನಾಟಕದ ಕರಾವಳಿಯ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಪೂರ್ಣ ಪ್ರಮಾಣದ ಒತ್ತು ನೀಡಿದೆ. ಮಲೆ ಮಹದೇಶ್ವರ ಬೆಟ್ಟ ಪ್ರವೇಶಕ್ಕೆ ಚಾಮರಾಜನಗರ ಜಿಲ್ಲಾಡಳಿತ ಹೊಸ ರೂಲ್ಸ್ ಜಾರಿ ಮಾಡಿದೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಕಾಲ್ನಡಿಗೆ ಅಥವಾ ದ್ವಿಚಕ್ರ ವಾಹನದಲ್ಲಿ ತೆರಳಲು ಬೆಳಿಗ್ಗೆ 7ರಿಂದ ಸಂಜೆ 4 ಗಂಟೆಯವರೆಗೆ ಮಾತ್ರ ಪ್ರವೇಶ ನೀಡಲಾಗುವುದು ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ತಿಳಿಸಿದ್ದಾರೆ. ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಕಾಲ್ನಡಿಗೆ ಭಕ್ತರು ಮತ್ತು ಬೈಕ್ ಸವಾರರು ಈ ಹಿಂದೆ ವನ್ಯ ಪ್ರಾಣಿಗಳಿಂದ ಸಮಸ್ಯೆಗೀಡಾಗಿದ್ರು. ಪ್ರಾಣಿ ಮತ್ತು ಮಾನವ ಸಂಘರ್ಷ ತಪ್ಪಿಸಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಅಲ್ಲದೆ ಕೆಲವು ಪ್ರವಾಸಿಗರು ಗಾಡಿಗಳನ್ನ ರಸ್ತೆಯಲ್ಲೇ ನಿಲ್ಲಿಸಿ ಅಪಘಾತಗಳು ಕೂಡ ಸಂಭವಿಸಿದೆ. ಹೀಗಾಗಿ ಇಲ್ಲಿಗೆ ಭೇಟಿ ನೀಡುವ ಭಕ್ತರು ಈ ನಿಯಮಗಳನ್ನು ತಪ್ಪದೆ ಪಾಲಿಸಿ ಸಹಕರಿಸುವಂತೆ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಕಾಸಲೋಮಾ ಅತ್ಯಂತ ಪ್ರಸಿದ್ಧ ಮತ್ತು ಸುಂದರವಾದ ಐತಿಹಾಸಿಕ ಅರಮನೆಗಳಲ್ಲಿ ಒಂದು. ಸರ್ ಹೆನ್ರಿ ಪೆಲ್ಲಾಟ್ ಎಂಬ ಕೆನಡಾದ ಹಣಕಾಸು ಉದ್ಯಮಿ ತನ್ನ ವೈಯಕ್ತಿಕ ನಿವಾಸವಾಗಿ ಇದನ್ನು ನಿರ್ಮಿಸಿದ್ರು. 1911ರಿಂದ 1914ರ ನಡುವೆ ಸುಮಾರು $3.5 ಮಿಲಿಯನ್ ಖರ್ಚು ಮಾಡಿ ಇದನ್ನು ಕಟ್ಟಲಾಯಿತು. ಇದರಲ್ಲಿ ಒಟ್ಟು 98 ಕೋಣೆಗಳಿದ್ದು ಆ ಕಾಲದಲ್ಲಿ ಎಲಿವೇಟರ್ ಮತ್ತು ಸೆಂಟ್ರಲ್ ವ್ಯಾಕ್ಯೂಮ್ ಕ್ಲೀನಿಂಗ್ ವ್ಯವಸ್ಥೆಯನ್ನ ಹೊಂದಿತ್ತು. ಈ ಅರಮನೆಯಲ್ಲಿ ಹಲವಾರು ರಹಸ್ಯ ದಾರಿಗಳಿವೆ. ಮುಖ್ಯವಾಗಿ ಅರಮನೆಯಿಂದ ಕುದುರೆ ಲಾಯಕ್ಕೆ ಹೋಗಲು ಭೂಗತವಾಗಿ 800 ಅಡಿ ಉದ್ದದ ಸುರಂಗ ಮಾರ್ಗವಿದೆ. ಇದನ್ನು ನೋಡಲು ಇಂದಿಗೂ ಪ್ರವಾಸಿಗರು ಮುಗಿಬೀಳುತ್ತಾರೆ. ಇಷ್ಟೇ ಅಲ್ಲದೆ ಪುಸ್ತಕದ ಕಪಾಟುಗಳ ಹಿಂದೆ ಅಡಗಿರುವ ರಹಸ್ಯ ಬಾಗಿಲುಗಳು ಇಲ್ಲಿನ ವಿಶೇಷ. ಹಾಗಾದ್ರೆ ಕಾಸಲೋಮಾ ಎಲ್ಲಿದೆ? ಈ ಬಾರಿಯ ಬಜೆಟ್ ಆತಿಥ್ಯ ವಲಯ ಮತ್ತು ಟೂರ್ ಆಪರೇಟರ್ಸ್ಗಳಿಗೆ ವರವಾಗಲಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರದ ಈ ಬಾರಿಯ ಬಜೆಟ್ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿದೆ. ಇದರಿಂದಾಗಿ ಹೊಸ ರೆಸಾರ್ಟ್ಗಳು, ಅಂತಾರಾಷ್ಟ್ರೀಯ ದರ್ಜೆಯ ಹೋಟೆಲ್ಗಳು ತಲೆ ಎತ್ತಲಿವೆ. ಹೊಸ ರೈಲು ಸಂಪರ್ಕಗಳಿಗೆ, ಹೈಫೈ ರಸ್ತೆಗಳಿಗೆ ಕೂಡ ಮಣೆ ಹಾಕಿರುವ ಕೇಂದ್ರ ಸರ್ಕಾರ ಪ್ರವಾಸಿಗರ ಸುಖಕರ ಪ್ರಯಾಣಕ್ಕೆ ಒತ್ತು ನೀಡಿದೆ. ಆತಿಥ್ಯ ವಲಯದ ಉತ್ತೇಜನ ಕೇವಲ ವ್ಯವಹಾರದ ಉತ್ತೇಜನ ಮಾತ್ರವಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ. ಈ ಬಾರಿಯ ಬಜೆಟ್ ಪೂರ್ಣ ಪ್ರಮಾಣದಲ್ಲಿ ಪ್ರವಾಸೋದ್ಯಮ ಮತ್ತು ಆತಿಥ್ಯ ವಲಯದ ಉತ್ತೇಜನಕ್ಕೆಂದೇ ರೂಪಿಸಲಾಗಿದ್ದು, ಮುಂಬರುವ ದಿನಗಳಲ್ಲಿ ಈ ಉದ್ಯಮ ಪ್ರಪಂಚಕ್ಕೆ ಮಾದರಿಯಾಗಲಿದೆ ಎಂಬುದು ತಜ್ಞರ ಮಾತಾಗಿದೆ. ಸಾಗರದ ಐತಿಹಾಸಿಕ ಮಾರಿಕಾಂಬಾ ಜಾತ್ರೆಗೆ ವಿಶೇಷ ರೈಲು ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಬೆಂಗಳೂರು ತಾಳಗುಪ್ಪ ನಡುವೆ ಸಂಚರಿಸುವ ಮಾರ್ಗಕ್ಕೆ ರೈಲು ಸಂಖ್ಯೆಯನ್ನು ಹೆಚ್ಚಿಸಲಾಗಿದೆ ಎಂದು ಸಂಸದ ತಿಳಿಸಿದ್ದಾರೆ. ಈ ವಿಶೇಷ ರೈಲು ಫೆಬ್ರವರಿ 4, 6, 7, 9 ಮತ್ತು 11ರಂದು ತಾಳಗುಪ್ಪದಿಂದ ಬೆಳಗ್ಗೆ 9:30ಕ್ಕೆ ಹೊರಟು ಸಂಜೆ 5:15ಕ್ಕೆ ಯಶವಂತಪುರ ತಲುಪಲಿದೆ. ಫೆಬ್ರವರಿ 3, 5, 8 ಮತ್ತು
10ರಂದು ತಾಳಗುಪ್ಪದಿಂದ ಬೆಳಗ್ಗೆ 10ಕ್ಕೆ ಹೊರಡುವ ರೈಲು ಸಂಜೆ 4:45ಕ್ಕೆ ಯಶವಂತಪುರ ತಲುಪಲಿದೆ. ಯಶವಂತಪುರದಿಂದ ಫೆಬ್ರವರಿ 4, 6, 7, 9 ಮತ್ತು 11ರಂದು ಬೆಳಗ್ಗೆ 9:30ಕ್ಕೆ ಹೊರಡುವ ರೈಲು ಸಂಜೆ 5:15ಕ್ಕೆ ತಾಳಗುಪ್ಪ ತಲುಪಲಿದೆ. ಅಲ್ಲದೆ ಫೆಬ್ರವರಿ 3, 5, 8 ಮತ್ತು 10ರಂದು ಯಶವಂತಪುರದಿಂದ ಬೆಳಗ್ಗೆ 10ಕ್ಕೆ ಹೊರಡುವ ರೈಲು ಸಂಜೆ 4:45ಕ್ಕೆ ತಾಳಗುಪ್ಪ ತಲುಪಲಿದೆ. ಮಾರಿಕಾಂಬಾ ಜಾತ್ರೆಗೆ ಬರುವವರು ಈ ವಿಶೇಷ ರೈಲು ಸೇವೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಲು ಸಂಸದ ರಾಘವೇಂದ್ರ ಮನವಿ ಮಾಡಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಯಾವ ಅರಣ್ಯವನ್ನ ಭೂಮಿಯ ಶ್ವಾಸಕೋಶ ಎಂದು ಕರೆಯುತ್ತಾರೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.